ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತಿನ ಲಾಗಲ್ಲಿ ಉದ್ದಿನ ಹಪ್ಪಳ ಮಾಡ್ತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದರೆ ಉದ್ದಿನ ಹಪ್ಪಳ ರುಚಿ ಭಾಳ ಚಲೋ ಇರ್ತಾವೆ. ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೀವು ನೋಡಿ ಮಾಡಿ ಯಾವ ಥರ ಆಗ್ತಾವಂತ ನಿಮ್ಮ ಮನೆಯಲ್ಲಿ ನೀವು ಮಾಡ್ಬೋದು. ಅಂದರೆ ನಾವು ಅಂಗಡಿಯಲ್ಲಿ ತಂದದ್ದು ಅಷ್ಟೊಂದು ನಮಗೆ ಬರ್ಕತ್ತಾಗಲ್ಲಲ್ವ. ಮನೆಯಲ್ಲಿ ನಾವು ಎಷ್ಟು ಮನೆಯಲ್ಲಿದ್ದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ತೀವಿ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ಗೊತ್ತಾಗ್ತದೆ. ತಂದು ಅಷ್ಟೇ ಇರ್ತಾವೆ. ಅದು ಹೇಗಂದರೆ ಫಸ್ಟು ಉದ್ದಿನ ಬೇಳೆ ಮಿಲ್ಲಿಗೆ ಹಾಕ್ಸ್ಕೊಂಡು ಬರಬೇಕು. ಸಣ್ಣಗೆ ಇಟ್ಟು ಭಾಳ ನುಣ್ಣಗೆ ಇರಬೇಕು. ಆ ಥರನೇ ಮಿಲ್ಲಿಗೆ ಇಡ್ಸ್ಕೊಂಡು ಬರಬೇಕು. ಅದಕ್ಕೆ ಇದು ಮಸಾಲೆ ಸಿಗುತ್ತೆ, ಅದನ್ನು ತಂದಿದ್ದೀನಿ ನಾನು. ಅದನ್ನು ಒಂದು ಬಟ್ಲಿಗೆ ಹಾಕಿದ್ದೀನಿ ನೋಡಿ. ಅದಕ್ಕೆ ಯಾಕಂದರೆ ನೀರು ಅಳತೆ ಇಟ್ಕೋಬೇಕಂತೇಳಿ ಈ ಗ್ಲಾಸಲ್ಲೇ ಒಂದಿದೆ, ಅದಕ್ಕೆ ನೀರು ಹಾಕ್ತೀನಿ ನೋಡಿ. 2 ಗ್ಲಾಸ್ ಹಾಕಿದ್ದೀನಿ ಅಲ್ವಾ, 2 ರಿಂದ 3 ಗ್ಲಾಸ್ ಹಾಕಬೇಕು. ಹಿಟ್ಟನ್ನು ಅಷ್ಟೇ, 1 ಕಿಲೋ ಹಿಟ್ಟಿಗೆ ಇಷ್ಟು ಹಾಕ್ಬೇಕು ನೋಡಿ. ಈಗ ಇದನ್ನು ಬಿಸಿ ಮಾಡ್ತೀನಿ. ಇದು ಪುಡಿ ಹಾಕಿ ನೀರು ಕುದಿಸ್ಕೋಬೇಕು ನೋಡಿ. ಬಿಸಿ ಮಾಡ್ತೀನಿ ಅಂದರೆ ಇದೇ ಆ ಪುಡಿ. ಅದು ಅಂದರೆ ನಾವು ಅಂಗಡಿಯಲ್ಲೇ ತಂದಿದ್ವಿ, ನಾವೇನು ಮನೆಯಲ್ಲಿ ಮಾಡಿಲ್ಲ. ಅದನ್ನು ಈ ಥರ ಸಿಗುತ್ತೆ ಮಸಾಲೆ. ಅದನ್ನು ನೋಡಿ ಈ ಥರ ಕುದಿಸ್ಕೋಬೇಕು. ನೀರೆಲ್ಲ ಹಾಕಿ ಕುದಿಸ್ಕೊಂಡ್ಮೇಲೆ ನೀರು ತಣ್ಣಗಾದ್ಮೇಲೆ ಹಿಟ್ಟನ್ನಾಗ ಹಾಕಿ ಕಲಿಸ್ಬೇಕು. ಇದನ್ನು ನೋಡಿ ತಣ್ಣಗೆ ಮಾಡಿದ್ಮೇಲೆ ಆಯಿತು. ಇದು ತಣ್ಣಗೆ ಮಾಡಿದ್ಮೇಲೆ ಹಿಟ್ಟಿನಾಗ ಹಾಕಿ ಕಲಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನು ನೋಡಿ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಯಾಕಂದರೆ ಹಿಟ್ಟು ಇದು ಲೂಸ್ ಆಗಬಾರ್ದು, ಗಟ್ಟಿನೇ ಇರಬೇಕು. ಎಷ್ಟು ಗಟ್ಟಿ ಇರ್ತದೋ ಅಷ್ಟು ಹಪ್ಪಳ ಚಲೋ ಬರ್ತಾವೆ. ಹಂಗೆ ಹತ್ಕೊಂಗಿಲ್ಲ. ಅದಕ್ಕೆ ಇಲ್ಲಾಂದರೆ ಮನೆಗೆ ಹತ್ಕೊತಾವ. ಹಾಗೆ ಹಿಟ್ಟನ್ನು ಜಾಸ್ತಿ ಹಚ್ಚಬೇಕಾಗ್ತದೆ. ಹಿಟ್ಟು ಜಾಸ್ತಿ ಹಚ್ಚಿದ್ರೆ ಹಪ್ಪಳ ಕೆಟ್ಟು ಹೋಗ್ತಾವೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಹತ್ಕೊತೀನಿ ನೋಡಿ ಫ್ರೆಂಡ್ಸ್. ಯಾವ ಥರ ಅಂದರೆ ಇದೇ ಫಸ್ಟ್ ನೋಡಿ ಚಮಚದಿಂದ ಕಲಿಸ್ತೀನಿ, ಆಮೇಲೆ ಕೈಯಿಂದ ಕಲಿಸ್ಕೋಬೇಕು. ಕೈಯಿಂದ ಅಂದರೆ ಭಾಳ ಗಟ್ಟಿ ಇರಬೇಕು ನೋಡಿ. ನಮ್ಮ ಬೆರಳು ಸಹ ಒಳಗೆ ಹೋಗಬಾರ್ದು, ಅಷ್ಟು ಗಟ್ಟಿ ಇರಬೇಕು ನೋಡಿ. ಇಷ್ಟು ಗಟ್ಟಿ ಇರಬೇಕು ನೋಡಿ ಫ್ರೆಂಡ್ಸ್. ತೋರಿಸ್ತಿದ್ದೀನಿ ನೋಡಿ. ಇದು ಉದ್ದಿನ ಬೇಳೆ ಅಲ್ವಾ, ಜಿಗುಟ್ಟು ಇರ್ತದೆ ಭಾಳ. ಅದಕ್ಕೋಸ್ಕರ ಕೈಯೆಲ್ಲ ಅಂಟಿದೆ. ಅದನ್ನು ಇಷ್ಟು ಗಟ್ಟಿ ನಾದ್ಕೊಂಡು ಒಂದು ಡಬ್ಬಿನ ಒಳಗೆ ಹಾಕಿ ಟೈಟಾಗಿ ಮುಚ್ಚಿ ಇಡಬೇಕು. ಯಾಕಂದರೆ ಅದು ಹಿಟ್ಟು ನೆಂದರೆ ಅಷ್ಟು ಹಪ್ಪಳ ಹಗುರಾಗಿ ಬರ್ತಾವೆ. ಇದಕ್ಕೇನು ಸೋಡಾ ಅದು ಬೇರೆ ಏನು ಹಾಕಿಲ್ಲ ನಾನು ನೋಡಿ. ಇದು 2 ದಿವಸ ಬಿಟ್ಟು ಮಾಡಿ, 3 ದಿವಸ ಬಿಟ್ಟು ಮಾಡಿ ಏನೂ ಆಗೋಲ್ಲ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಮಗೆ ಎಷ್ಟು ಸಣ್ಣ ಉಳ್ಳೆ ಬೇಕೋ ಅದು ಅಷ್ಟು ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಮೊದಲು ನಾನೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೊತೀನಿ. ಇದನ್ನು ಎಲ್ಲ ಕಡೆ ಸೇಮು ಹಿಟ್ಟು ಬರೋ ಹಂಗೆ ನಾದ್ಕೊತೀನಿ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊತೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಣ್ಣೆ ಹಾಕ್ತಿದ್ದೀನಿ, ಒಂದು ಚಮಚದಷ್ಟು ಎಣ್ಣೆ ಹಾಕಿ ನಾದ್ಕೊತೀನಿ ಫಸ್ಟು. ಈ ಥರ ನಾದ್ಕೋಬೇಕು ನೋಡಿ. ಈ ಥರ ಮಾಡಿ ನೀವು ಅನ್ನಕ್ಕಾದರೂ ತಿನ್ನಿ, ಮತ್ತು ಪಾಯಸ ಅದು ಏನಾದರೂ ಸಿಹಿ ಇರ್ತದಲ್ಲ ಅದ್ರ ಜೊತೆನಾದರೂ ಯಾವ್ದ್ರ ಜೊತೆನಾದರೂ ತಿಂದರೂ ಭಾಳ ಟೇಸ್ಟಿಯಾಗಿರ್ತವೆ ಇವು ಉದ್ದಿನಬೇಳೆ ಹಪ್ಪಳ. ಉದ್ದಿನಬೇಳೆ ಒಂದು ಸ್ವಲ್ಪ ಹೆಸರುಬೇಳೆ 2 ಸೇರಿಸಿ ಮಿಲ್ಲಿಗೆ ಇಡ್ಸ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡಬೇಕು. ನಾವು ಕೈಲಿ ಆದರೆ ಕೈಗೆಲ್ಲ ಹತ್ಕೊತದ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಾಕುಗೆ ಎಣ್ಣೆ ಹಚ್ಚಿ ಕಟ್ ಮಾಡ್ತೀನಿ. ಈ ಥರ ಮಾಡಿದರೆ ಒಂದು ಸ್ವಲ್ಪ ಬೇಗ ಆಗ್ತದೆ ಕೆಲಸ, ಕೈಗೆಲ್ಲ ಹತ್ಕೊಳ್ಳೋಂಗಿಲ್ಲ. ಈ ಥರ ನೋಡಿ ಇದಕ್ಕೂ ಹತ್ಕೊತದ. ಅಂದರೆ ಎಣ್ಣೆ ಹಚ್ಚಿದ್ವಲ್ಲ ಒಂದು ಸ್ವಲ್ಪ ಕಡಿಮೆ ಹತ್ಕೊತದ. ಅದಕ್ಕೋಸ್ಕರ ಚಾಕುನಿಂದ ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಒಂದು ಕೈಯಾಗ ಫೋನ್ ಇದೆ, ಒಂದು ಕೈಯಾಗ ಚಾಕು ಇದೆ. ನಿಮಗೆ ತೋರ್ಸೋಕ್ಕೆ ಕರೆಕ್ಟಾಗಿ ಬರ್ತಿಲ್ಲ ಫ್ರೆಂಡ್ಸ್, ಸಾರಿ, ಏನು ತಿಳ್ಕೊಬೇಡ್ರಿ ನೋಡಿ.
ಈ ಥರನೂ ಎಲ್ಲನೂ ಇದೇ ಥರನೇ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ನೀವು ಸಣ್ಣ ಹಪ್ಪಳ ಬೇಕಂದರೆ ಸಣ್ಣ ಒಳ್ಳೆ ಮಾಡ್ಕೋಬೇಕು, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋಬೇಕು. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ, ಒಂದು ಸಣ್ಣ ನಿಂಬೆ ಹಣ್ಣಿನ ಅಷ್ಟು ಮಾಡ್ಕೊಂಡಿದ್ದೀನಿ. ಇವನ್ನೆಲ್ಲನೂ ಹಂಗೆ ಮಾಡ್ಕೊತೀನಿ. ಈಗ ಮಣೆ ಮೇಲೆ ಒಸ್ಕೊತೀನಿ ನೋಡಿ ಫ್ರೆಂಡ್ಸ್. ಬೆಲ್ಲನಿಗೆ ತೊಗೊಂಡು ಒಸ್ಕೊತೀನಿ ನೋಡಿ, ಈ ಥರ ಒಸ್ಕೊತೀನಿ ನೋಡಿ ಫ್ರೆಂಡ್ಸ್. ಹಿಟ್ಟು ಒಂದು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಅದು ಲಾಸ್ಟಿಗೆ ಬೆಳ್ಳಗೆ ಕಾಣಿಸ್ಬಾರ್ದು ಹಿಟ್ಟು, ಅಷ್ಟು ಹಚ್ಚಿದರೆ ಸಾಕು. ಮನೆಗೆ ಹತ್ಕೊಳ್ಳಾರ್ದಂಗಿದ್ರೆ ಅಷ್ಟೇ ಸಾಕು ನೋಡಿ ಫ್ರೆಂಡ್ಸ್. ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಇದು ತಾಸ್ಪುಟ್ಟಿ ಅಂತೀವಿ, ಅದ್ರ ಮೇಲೆ ಹಾಕಿದ್ದೀನಿ, ಹತ್ಕೊಂಗಿಲ್ಲ ಅಂಥೇಳಿ. ಒಂದು ಸ್ವಲ್ಪ ಗಾಳಿನೂ ಆಡುತ್ತೆ, ಅದಕ್ಕೆ ಹಂಗೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಅದಕ್ಕೆ ಹಾಕ್ತೀನಿ, ಹಂಗೆ ಗಾಳಿನೂ ಆಡುತ್ತೆ ಅಂತ ನೋಡಿ. ಮತ್ತೊಂದು ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇದೇ ಥರನೇ ಎಲ್ಲನೂ ಮಾಡ್ಕೋಬೇಕು. ಒಂದು 100-150 ಮಾಡಿದ್ದೀವಿ 1 ಗಂಟೆ ಒಳಗೇ. ಇನ್ನೊಬ್ಬರು ಇದ್ದರು ನಮ್ಮ ಜೊತೆಗೆ, ಅವರು ನಾವಿಬ್ಬರು ಕಲಿತು ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಹಾಕಿ ಆಮೇಲೆ ಒಣಗಕ್ಕೆ ಹಾಕ್ತೀವಿ ನೋಡಿ. ಅವರು ಇನ್ನೊಬ್ಬರು ಮಾಡ್ತಿದ್ದಾರೆ ನೋಡಿ, ಇಬ್ಬರು ಕಲಿತು ಮಾಡಿದ್ದೀವಿ ನೋಡಿ, ಅವ್ರನ್ನು ಮಾಡ್ತಿದ್ದಾರೆ. ಇದೇ ಥರನೇ ಮಾಡ್ಕೊತೀವಿ. ಇವು 1 ವರ್ಷದವರೆಗೂ ಬರ್ತಾವ, ಏನೂ ಆಗಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಮತ್ತೊಂದು ಮಾಡಿದ್ದೀನಿ ನಾನು, ನೋಡಿ ಯಾವ ಥರ ಆಗಿದೆ ಅಂತ. ಸೇಮ್ ನಾವು ಅಂಗಡಿಯಲ್ಲೇ ತರೋ ಥರನೇ ಆಗ್ತಾವೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಮಾಡಬೇಕು, ಆದರೆ ಫೋನ್ ಕೈಯಾಗಿದೆ, ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ ನೋಡಿ. ನಿಮಗೆ ಸ್ವಲ್ಪನೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೀವು ಅಂಗಡಿಯಲ್ಲಿ ತರೋದು ರುಚಿ ಬೇರೆಯೇ ಇರ್ತಾವೆ, ನಾವು ಮನೆಗೆ ಮಾಡಿದ ರುಚಿನೇ ಬೇರೆ ಇರ್ತಾವೆ ನೋಡಿ ಫ್ರೆಂಡ್ಸ್. ಈಗ ಎಲ್ಲ ಮಾಡಿದ್ವು ಆದವು ನೋಡಿ ಫ್ರೆಂಡ್ಸ್. ಆದಮೇಲೆ ಒಣಗಾಕಿದ್ದೀನಿ ಇವೆಲ್ಲ. ಈಗ ನೋಡಿ ಇಲ್ಲಿನೂ ಇಟ್ಟಿದ್ದೀನಿ, ಫ್ಯಾನ್ ಗಾಳಿಗೆ ಹಾಕಿದ್ದೀನಿ. ಇವು ಜಾಸ್ತಿ ಅಂದರೆ ಫ್ಯಾನ್ ಗಾಳಿಗೆ ಒಣಗಬೇಕು. ಅದಾದಮೇಲೆ ಒಂದು ಸ್ವಲ್ಪ 1 ಗಂಟೆ ಅಷ್ಟೇ ಬಿಸಿಲಿಗೆ ಹಾಕಬೇಕು. ಯಾಕಂದರೆ ತೇವಾಂಶ ಇರಬಾರ್ದು, 1 ವರ್ಷದವರೆಗೆ ಇಡ್ತೀವಲ್ವ, ಅದಕ್ಕೋಸ್ಕರ. ನೋಡಿ ಫ್ಯಾನು ಹಚ್ಚಿದ್ದೀನಿ, ಇಲ್ಲಿ ಒಂದು ಸ್ವಲ್ಪ ಒಣಗಕ್ಕೆ ಹಾಕಿದ್ದೀನಿ, ಆಮೇಲೆ ಬಿಸಿಲಿಗೆ ಹಾಕಬೇಕು. ಇದು ನೋಡಿ ಬಿಸಿಲಿಗೆ ಹಾಕಿದ್ಮೇಲೆ ಈ ಥರ ಆಗ್ತಾವೆ ನೋಡಿ. ಈಗ ಗರಿಯಾಗಿ ಒಣಗಿದ್ದಾವೆ. ಈ ಥರ ಆದಮೇಲೆ ನಾವು ಡಬ್ಬಿಗೆ ಹಾಕಿರ್ತೀವಿ ನೋಡಿ ಫ್ರೆಂಡ್ಸ್. ಈ ಥರ ಡಬ್ಬಿಗೆ ಒಂದು ಕವರ್ ಹಾಕಿ ಇಟ್ಟಿದ್ದೀನಿ, ಅಂದರೆ ಗಾಳಿ ಆಡಬಾರ್ದು, ಆ ಥರ ಇರಬೇಕು. ಈಗ ಇವೆಲ್ಲ ಡಬ್ಬಿಗೆ ತುಂಬ್ತೀನಿ ನೋಡಿ ಫ್ರೆಂಡ್ಸ್. 1 ವರ್ಷದವರೆಗೆ ಆಗ್ತಾವಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಜೋಪಾನ ಇಡಬೇಕು. ಇಲ್ಲಾಂದರೆ ಮತ್ತು ಈಗ ಮಳೆ ಬರ್ತದಲ್ಲ, ಈಗ ಮಳೆಗಾಲ ಬರ್ತದಲ್ವ, ಅದಕ್ಕೆ ಏನಾಗ್ತದಂದರೆ ಬೂಸ್ ಬರ್ತಾವೆ, ಕಪ್ ಎಲ್ಲ ಮೇಲೆ ಬರ್ತದಲ್ಲ, ಅದಕ್ಕೆ ಹಂಗಾದರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ನಾವು ಜೋಪಾನ ಮಾಡಬೇಕು ಅವನ್ನ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಇದು ಮತ್ತು ಬೇಸಿಗೆ ಕಾಲದಾಗ ಏನಾಗಲ್ಲ, ಈ ಮಳೆಗಾಲದಾಗೆ ಅಷ್ಟು ಆಗ್ತಾವೆ. ನೋಡಿ ಈ ಥರ ಅಳ್ಳಾಡಿಸಿ ತುಂಬಿದರೆ ಒಂದು ಸ್ವಲ್ಪ ಜಾಸ್ತಿ ಇರ್ತಾವೆ ಅಂತೇಳಿ ಆ ಥರ ತುಂಬ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಬೆಳ್ಳಗಾದರೆ ಚಲೋ ಇರಲ್ಲ, ಅದಕ್ಕೆ ಅದು ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್. ಯಾಕಂದರೆ ನಾವು ಎಣ್ಣೆನೆಲ್ಲ ಹಾಕಿದಾಗ ಎಣ್ಣೆ ಎಲ್ಲ ಕೆಟ್ಟೋಗ್ತದೆ, ಅದಕ್ಕೆ ಒಂದು ಸ್ವಲ್ಪ ಬೇರೆನೇ ಇಟ್ಟಿದ್ದೀನಿ ಬೆಳ್ಳಗಾದವೆಲ್ಲ. ನೋಡಿ ಈ ಥರ ತುಂಬಿ ಕವರು ಕಟ್ಟಿ ಮತ್ತು ಮೇಲೆ ಮುಚ್ಚಿ ಇಟ್ಟರೆ ಏನಾಗ್ತದಂದರೆ ಗಾಳಿ ಆಡಲ್ಲ, ಏರ್ ಟೈಟ್ ಆಗುತ್ತಲ್ವ. ಏರ್ ಟೈಟ್ ಕಂಟೈನರ್ ಅಂತ ಹೇಳ್ತಾರಲ್ವ, ಆ ಥರ ಆಗ್ತದೆ. ಇದು ನಾವು ಕಟ್ಟಿ ಇಟ್ಟರೆ ಇದಕ್ಕೆ ರಬ್ಬರ್ ಆದರೂ ಹಾಕು, ಇಲ್ಲಾಂದರೆ ಗಂಟಾದರೂ ಹಾಕಿ, ಏನಾದರೂ ಹಾಕಿ ಈ ಥರ ಮಾಡಿ ಇಟ್ಟರೆ ಗಾಳಿ ಆಡಲ್ಲ. ಗಾಳಿ ಆಡದೆ ಇರೋಂಗೆ ಇಟ್ಟೇವಂದರೆ ಕೆಟ್ಟೋಗಂಗಿಲ್ಲ. ಈ ಥರ ಮಾಡಿ ಇರ್ತೀವಿ ನೋಡಿ, 1 ವರ್ಷದ ತನಕ ಏನಾಗಲ್ಲ ಈ ಹಪ್ಪಳ ನೋಡಿ. ಆಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ನಿಮಗೆ ಕರೆದು ತೋರಿಸ್ತೀನಿ ಹಪ್ಪಳನ ನೋಡಿ. ಈ ಥರ ಆಗ್ತಾವಂತ ಕರೆದು ತೋರಿಸ್ತೀನಿ ನಿಮಗೆ.
ನೋಡಿ ಎಣ್ಣೆ ಕಾಯ್ಲಕ್ಕೆ ಇಟ್ಟಿದ್ದೀನಿ, ಕಾದಿದೆ. ಈಗ ಹಾಕ್ತೀನಿ ನೋಡಿ. ಇವು ನೋಡೋಕ್ಕೇನು ಭಾಳ ಕಲರ್ಫುಲ್ ಆಗ್ಯಾವಲ್ರಿ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಯಾವ ಥರ ಆಗ್ತಾವಂತೆ. ಕಲರ್ ಒಂದು ಸ್ವಲ್ಪ ಕೆಂಪಗಾಗ್ತಾವೆ, ಆದರೆ ರುಚಿ ಸೂಪರಾಗಿರ್ತವೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದರೆ ಇವು ನಮ್ಮ ಕಡೆ ಏನಾಗ್ತವೆ ಅಂದರೆ ಹುಷಾರಿಲ್ಲದೆ ಇರೋರಿಗೆ ಕೆಂಡದಾಗೆ ಸುಟ್ಕೊಡ್ತೀವಿ, ಆಮೇಲೆ ಸ್ಟವ್ ಮೇಲೇ ಸುಟ್ಕೊಡ್ತೀವಿ. ಯಾಕಂದರೆ ಬರೀ ಎಣ್ಣೆನಲ್ಲೇ ತಿನ್ನಬಾರ್ದಲ್ವ ಜಾಸ್ತಿ, ಅದಕ್ಕೆ ನಾವು ಸ್ಟವ್ ಮೇಲೇನಾದ್ರೂ ಸುಟ್ಕೊಡ್ತೀವಿ. ಹಾಗೆ ಬಾಣಂತಿಯರಿಗೆ ಹುಷಾರಿಲ್ಲದೆ ಇದ್ದವರಿಗೆ ಒಂದು ಸ್ವಲ್ಪ ಇದು ಸುಟ್ಕೊಡ್ತೀವಿ ಅಂದರೆ ಒಂದು ಸ್ವಲ್ಪ ಊಟ ಮಾಡ್ತಾರೆ ಅವರು. ಅದಕ್ಕೋಸ್ಕರ ನಾವು ಯಾವಾಗಲೂ ಮನೆಗೆ ಮಾಡಿಡ್ತೀವಿ ಹಪ್ಪಳ. ಯಾರು ಬೇಕಾದರೂ ಮಾಡ್ಕೋಬೋದು. ನೋಡಿ ಯಾವ ಥರ ಆದುವಂತ ಈ ಥರ ಆಗ್ತಾವೆ ನೋಡಿ. ನಾನೊಂದು ಸ್ವಲ್ಪ ಹೆಸ್ರು ಬೇಳೆ ಹಾಕಿದ್ದೀನಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕೆಂಪಗಾಗ್ಯಾವ, ಇಲ್ಲಾಂದರೆ ಬೆಳ್ಳಗೆ ಆಗ್ತಾವೆ. ಟೇಸ್ಟು ಬೇರೆ ಥರ ಬರ್ತದೆ, ಅದ್ರ ರುಚಿ ಬೇರೆ ಇರ್ತದೆ ಅಂತೇಳಿ ಒಂದು ಸ್ವಲ್ಪ ಹೆಸ್ರು ಬೇಳೆ ಹಾಕಿ ಮಿಲ್ಲಿಗೆ ಹಾಕ್ಸ್ಕೊಂಬಂದಿದ್ದೀನಿ, ಗಿರಣಿಗೆ ಬೀಸ್ಕೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಆಗ್ತಾವೆ ನೋಡಿ, ಬೆಳ್ಳಗೆ ಆಗ್ತಾವೆ. ಬೇಗ ಬೇಗ ತೆಗಿಬೇಕು ನೋಡಿ. ರುಚಿನೂ ಭಾಳ ಸೂಪರಾಗಿರ್ತವೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ದಿನಾಲು ಸುಟ್ಟು ಇಡಬೇಕು ನಮ್ಮ ಮನೆಯವರಿಗೆ, ಅದಕ್ಕೋಸ್ಕರ ನಾನು ಮಾಡಿಟ್ಟಿದ್ದೀನಿ. ಅವರಿಗಂತೂ ದಿನಾನೂ ಬೇಕು ಊಟ ಮಾಡೋಕ್ಕೆ, ಅಂದರೆ ಸ್ಟವ್ ಮೇಲೆ ಸುಟ್ಕೊಡ್ಬೇಕು. ಈ ಥರ ಎಣ್ಣೆ ಸುಡೋದು ಬೇಕಾಗಿಲ್ಲ ಅವರಿಗೆ, ಅದಕ್ಕೆ ಮಾಡಿಟ್ಟಿದ್ದೀನಿ. ನಾವು ಅಂಗಡಿಯಲ್ಲಿ ತಂದು ವೇಸ್ಟ್ ಆಗ್ತಾವೆ, ಒಂದು 25-30 ಇರ್ತಾವೆ ಅಷ್ಟೇ. ನೋಡಿ ಯಾವ ಥರ ಅದು ಅಂತ ನೋಡಿ, ಗರಿ ಗರಿ ಆಗ್ತಾವೆ, ರುಚಿನೂ ಅಷ್ಟೇ ಸೂಪರಾಗಿರ್ತಾವೆ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ನೋಡಿ ಸಪೋರ್ಟ್ ಮಾಡಿದರೆ ನಮಗೊಂದು ಸ್ವಲ್ಪ ಖುಷಿಯಾಗುತ್ತೆ, ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಬೇಕು. ನೋಡಿ ಯಾವ ಥರ ಆಗ್ಯಾವಂತ, ಸೂಪರಾಗಿದ್ದಾವಲ್ವ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗ್ಯವಂತ ನೋಡಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.